ಓಕೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಟ್ರಾವೆಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರೆಸೆಂಟಲ್ಲಿ ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋ ನೋಡಿರ್ತೀರಿ. ನಾವಿರೋದು ಪೂರಿದಾಗ. ಸೊ ಪೂರಿ ಬಂದುಬಿಟ್ಟು ಒಡಿಶಾ ಸ್ಟೇಟಾಗಿ ಬರ್ತದೆ. ಭುವನೇಶ್ವರದಿಂದ 65 ಮೇ ಬಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಕೆಳಗೆ ಹಾಕಿರ್ತೀನಿ ವೀಡಿಯೋದಾಗ. ಅಷ್ಟು ಕಿಲೋಮೀಟರ್ ದೂರದಲ್ಲಿರ್ತದೆ. ಸೊ ಇದಕ್ಕೆ ಬರಬೇಕಪ್ಪ ಅಂತಂದರೆ ಒಂದು ಟ್ರೈನಲ್ಲಿನೂ ಬರ್ಬೋದು ನಾವು. ಸೊ ಟ್ರೈನಲ್ಲಿ ಪ್ರತಿಯೊಂದು ಊರಿಂದ, ಅಂದರೆ ದೊಡ್ಡ ದೊಡ್ಡ ಊರಿಂದ ಟ್ರೈನ್ ಇರ್ತದೆ. ಒಂದು ವೇಳೆ ಇರಲಿಲ್ಲಪ್ಪ ಅಂದರೆ ಕುರ್ದಾ ಜಂಕ್ಷನಿಗೆ ಬರಬೇಕು. ಸೊ ಕುರ್ದಾ ಜಂಕ್ಷನಿಂದ ನಾವು ಮತ್ತೆ ಅಲ್ಲಿಂದ ಒನ್ ಅವರ್ 50 ನಿಮಿಷ ಅನ್ಕೋತೀನಿ. 50 ನಿಮಿಷದಲ್ಲಿ ಮತ್ತೆ ಬರ್ಬೋದು ಇಲ್ಲಿಗೆ ಪೂರಿಗೆ. ಸೊ ಡೈರೆಕ್ಟ್ ಟ್ರೈನ್ ಇರಲಿಲ್ಲಪ್ಪ ಅಂದರೆ ಕುರ್ದಾ ಜಂಕ್ಷನ್ಗೆ ಇಳಿಬೇಕು. ಸೊ ಎರಡನೇದು ಏನಪ್ಪ ಅಂದರೆ ಫ್ಲೈಟಿಗೂ ಬರ್ಬೋದು. ಸೊ ಫ್ಲೈಟಿಗೆ ಬರೋದಾದ್ರೆ ಭಾಳ ಕಾಸ್ಟ್ಲಿ ಆಗುತ್ತೆ. ಸೊ ನಾನು ಹೈದರಾಬಾದಿಂದ ಚೆಕ್ ಮಾಡಿದರೆ ಒಂದು 6,000 ಅಂತ ತೋರಿಸಿದ್ದು. ಬಟ್ ನಾನು ಫುಲ್ ಟ್ರಿಪ್ 6,000 ಮುಗಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಎರಡನೇದು. ಸೊ ಓನ್ ವೆಹಿಕಲ್ಸ್ ತಗೊಂಡು ಬರಬೇಕು ಅಂದರೆ ತಗೊಂಡು ಬರ್ಬೋದು, ಆಗ್ಬೋದು. ಒಂದು 1200 ಕಿಲೋಮೀಟ್ರ್ ಆಗ್ಬೋದು, ನೀವು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಎಕ್ಸ್ಪ್ಲನೇಷನ್ ಇದು ಬಂದುಬಿಟ್ಟು ಯಾವ ರೀತಿ ಬರಬೇಕಂತಕ್ಕಂಥದ್ದು ಒಂದು. ಸೊ ನೀವು ಈಗೇನು ನೋಡಕತ್ತಿರಲ್ಲ, ಇದು ಬಂದುಬಿಟ್ಟು ಜಗನ್ನಾಥ್ ಟೆಂಪಲ್ದು ಪಶ್ಚಿಮ ಗೇಟ್ ಇದು. ಸೊ ಇದ್ರಿಗೆ ಟೋಟಲ್ 4 ಗೇಟ್ ಇರುತ್ತೆ. ಸೊ ನಾನು ಇರೋದು ಪಶ್ಚಿಮ ಗೇಟ್ದಾಗ. ಸೊ ಈ ಒಂದು ಗುಡಿ 5,000 ವರ್ಷಗಳ ಹಿಂದೆಯೇ ಕಟ್ಟಿರ್ತಕ್ಕಂಥ ಒಂದು ಇತಿಹಾಸ ಈ ಒಂದು ಗುಡಿಗೆ. ಜಗನ್ನಾಥ ಎಂದರೆ ಜಗದ ಒಡೆಯ, ಅಂದರೆ ವಿಷ್ಣುವಿನ ಒಂದು ರೂಪ. ಈ ಒಂದು ದೇವಾಲಯದಲ್ಲಿರ್ತಕ್ಕಂಥ ಒಂದು ಮೂರ್ತಿ ವಿಷ್ಣುವಿನ ಒಂದು ರೂಪ ಅಂತಕ್ಕಂಥದ್ದು. ಸೊ ಗೈಸ್, ಅಲ್ಲಿ ಮ್ಯಾಲೆ ಏನು ಕಾಣಕತ್ತಲ್ಲ, ಅದು ಜಂಡ ಪ್ರತಿ ದಿನವೂ ಚೇಂಜ್ ಮಾಡ್ಬೇಕಂತ ಗುರು. ಒಂದು ದಿನ ಏನಾದರೂ ಮಿಸ್ ಆಯ್ತಪ್ಪ ಜಂಡ ಚೇಂಜ್ ಮಾಡೋದಂದರೆ 15ರಿಂದ 18 ವರ್ಷ, 18 ವರ್ಷ ಪೂಜೆ ಮಾಡಬಾರ್ದು ಅಂತ ಗುಡಿಯಾಗ. ಸೊ ಇಲ್ಲಿ ತನಕ ಒಂದು ಸಲನೂ ಮಿಸ್ ಆಗಿಲ್ಲ ಅಂತ ಜಂಡ ಚೇಂಜ್ ಮಾಡೋದು. ಸೊ ಈಗ ನೀವು ನೋಡ್ತಿರ್ಬೋದು, ಅಲ್ಲಿ ಮ್ಯಾಲೆ ಇಬ್ಬರು ಹೇಳ್ಯಾರ. ಐ ಹೋಪ್ ನಿಮ್ಗೆ ಕಾಣಕತ್ತಿಲ್ಲ, ಗೊತ್ತಿಲ್ಲ. ಬಟ್ ಕ್ಯಾಮ್ರಾದಾಗ ಎಷ್ಟು ಝೂಮ್ ಮಾಡೀನಿ, ಬಟ್ ಕ್ಲಾರಿಟಿನೂ ಅಷ್ಟು ಬರೋಲ್ಲ. ನನಗಂತೂ ಲಿಟ್ರಲಿ ಹೆಂಗೆ ಕಾಣಿಸಕತ್ತಪ್ಪ ಅಂತಂದರೆ ನೋಡ್ರಿ ಗುರು. ಈಗ ಇಬ್ಬರು ಅಯ್ಯರ ಮ್ಯಾಲೆ ಒಬ್ರು ಇಳಿಯಕತ್ತಾರೆ. ಈಗ ಹಳೇದೆಲ್ಲ ಅಂದರೆ ಬೆಳಿಗ್ಗೆ ನಿನ್ನೆ ಹಾಕಿದ್ದೆಲ್ಲ ತೆಗೆದ್ರು, ಇವಾಗ ಇನ್ನೊಂದು ಹಾಕ್ತಾರೆ. ಇದು ಒಳಗೋಗಿದ್ದೆ ಆ್ಯಕ್ಚುಲಿ, ದರ್ಶನಕ್ಕೆ ಒಳಗೋಗಿದ್ದೆ. ಒಳಗೋದ್ರೆ ಏನಾಯ್ತಪ್ಪ ಅಂತಂದ್ರೆ ಒನ್ ಅವರ್ನಾಗ ಜಂಡ ಚೇಂಜ್ ಮಾಡಿ, ಅಂದರೆ 5ರಿಂದ 6 ತನಕ ದಿನ ಟೈಮ್, ಫಿಕ್ಸ್ ಟೈಮ್ ಅದು. ನಾನು 4ವರೆಗೆ ಒಳಗೆ ಹೊಂಟಿದ್ದೆ. ಒಳಗೆ ಹೋಗ್ಬೇಕಾದ್ರೆ ಏನಾಯ್ತಪ್ಪ ಅಂತಂದರೆ 1 ತಾಸನೇ ಬರ್ತೀನಿ ಇಲ್ಲ ಡೌಟ್ನಾಗ ಹೋದೆ. ಬಟ್ ಕರೆಕ್ಟ್ ಹಿಂಗೆ ಹೊರಗೆ ಬರೋದಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರು ಏರಕ್ಕೆ. ಸೊ ಫಸ್ಟ್ ಅಂತ ಹೊರಗೆ ಬಂದು ಕ್ಯಾಮ್ರಾ ತಗೊಂಡು ಫೋನ್ ತಗೊಂಡು ಶೂಟ್ ಮಾಡಿ ನಿಮಗೆ ತೋರಿಸಾಕತ್ತೀನಿ ನನಗೆ. ಸೊ ಚಾರ್ಧಾಮ್ಗಳಲ್ಲಿ ಒಂದಾಗಿರ್ತಕ್ಕಂಥ ಪೂರಿ. ಸೊ ಭಾರತದಲ್ಲಿ ಒಟ್ಟು 4 ಚಾರ್ಧಾಮ್ಗಳಿರ್ತದೆ. ಸೊ ಫಸ್ಟ್ನೇದು ರಾಮೇಶ್ವರಂ, 2ನೇದು ಪೂರಿ, 3ನೇದು ಬದ್ರಿನಾಥ್, 4ನೇದು ದ್ವಾರಕಾ. ಸೊ ನಾವು 1ನೇ ಚಾರ್ಧಾಮ್ನ ಮುಗಿಸಿದ್ದೀವಿ ಅಂತ ಹೆಮ್ಮೆ ಪಡೋಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂದರೆ ಜಸ್ಟ್ ಈಗ ನಾವು ಒಳಗಡೆ ದರ್ಶನ ಮಾಡ್ಕೊಂಬಂದೆ. ಸೊ ನೀವು ನೋಡ್ತಿರ್ಬೋದು, ಇದು ಏನು ಗೋಪುರ ಇದೈತಲ್ಲ, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ನನ್ನ ಕೈಯಾಗ ಪ್ರಸಾದ ಐತೆ ಗುರು. ಸೊ ಇದೇನಾಯ್ತಲ್ಲ, ಇದು 45 ಅಂತಸ್ತಾದ ಅಂತ. ಅಲ್ಲಿ ಮ್ಯಾಲೆ ಹೈಟಾಗಿ ಒಂದು ಚಕ್ರ ಕಾಣಿಸ್ತಲ್ಲ ಗುರು, ಆ ಒಂದು ಚಕ್ರ 1 ಟನ್ ತೂಕ ಅಂತ 20 ಅಡಿ ಎತ್ತರ ಆದಂಥದ್ದು. ನೋಡ್ರಿ, ಯೋಚನೆ ಮಾಡಿರಿ ಯಾವ ರೀತಿ. ಸೊ ಪ್ರತಿದಿನವೂ ಇಲ್ಲಿ ಫ್ಲ್ಯಾಗ್ ಚೇಂಜ್ ಮಾಡಬೇಕು. ಪ್ರತಿದಿನ, ಒಂದು ದಿನ ಮಿಸ್ ಆದರೆ 15 ವರ್ಷ ಪೂಜೆನೇ ಮಾಡಬಾರ್ದು ಅಂತಿದ್ರಾಗ. ಸೊ ಇದು ಬಂದುಬಿಟ್ಟು ಪೂರಿಯ ಒಂದು ಗೋಪುರ, ಅದು ಆ ಒಂದು ಇದೈತಲ್ಲ ಅದರದ್ದು ಒಂದು ಇತಿಹಾಸ. ಸೊ ಈ ಒಂದು ದೇವಾಲಯನು ಗಂಗರ ಕಾಲದ ಅನಂತವರ್ಮನ್ ಎಂಬ ರಾಜನು ಸ್ಥಾಪಿಸಿರ್ತಕ್ಕಂಥದ್ದು. ಅಲ್ಲಿ ಮ್ಯಾಲೊಂದು ಚಕ್ರ ಕಾಣಕತ್ತಲ್ಲ, ನಾನು ಈಗ ಹೇಳಿದ್ನಲ್ಲ, ಆ ಒಂದು ಚಕ್ರ ಪೂರಿ ಎಲ್ಲೇನ ನಿಂತು ನೋಡ್ರಿ, ಪ್ರತಿಯೊಂದು ಇದರಲ್ಲಿ ಎಲ್ಲೇನ ನಿಂತು ನೋಡ್ರಿ, ಆ ಒಂದು ಸ್ಥಳದಿಂದ ಕರೆಕ್ಟು ನಮ್ಗೆ ಸ್ಟೇಟಾಗಿ ಕಾಣಿಸ್ತದೆ ಅಂತೇಳಿ ಅಂತಕ್ಕಂಥದ್ದು. ಇದು ಒಂದು ಆದರೆ. ಸೊ ಜಸ್ಟ್ ನಾನು ಇವಾಗ ದರ್ಶನ ಮಾಡ್ಕೊಂಡ್ಬಂದೆ. ಸೊ ಇದು ಪ್ರಸಾದ ಒಳಗಿಂದು. ಸೊ ಒಳಗೆ ದರ್ಶನ ಮಾಡ್ಕೊಂಡ್ಬಿಟ್ರೆ ಒಳಗಡೆ 3 ಮೂರ್ತಿ ಇರ್ತದೆ, ಆಯಿತಾ. ಸೊ ಒಂದು ಕೃಷ್ಣ, ಒಂದು ಸೈಡಲ್ಲಿ ಬಲರಾಮ, ಅವ್ರ ಅಣ್ಣ ಬಲರಾಮ, ಮತ್ತು ಇನ್ನೊಂದು ಸೈಡಲ್ಲಿ ಸುಭದ್ರ ಅಂತ ಅವ್ರ ತಂಗಿ. ಆ ಒಂದು 3 ಸ್ಟ್ಯಾಚುನ ಕಟ್ಟಿಗೆಗಳಿಂದ ಮಾಡ್ತಾರೆ. ಸೊ ಪ್ರತಿ 12 ವರ್ಷಕ್ಕೊಮ್ಮೆ ಆ ಒಂದು ಮೂರ್ತಿನ ಚೇಂಜ್ ಮಾಡ್ತಕ್ಕಂಥದ್ದು ಇಲ್ಲಿನ ಒಂದು ಪದ್ಧತಿ ಅಂತಕ್ಕಂಥದ್ದು ಗಾಯ್ಸ್. ಸೊ ಸತ್ಯಯುಗದಲ್ಲಿ ಅವಂತಿ ರಾಜ್ಯದ ದೊರೆ ಇಂದ್ರದ್ಯುತನು ನೀಲಮಾಧವನ ಪೂಜೆ ಮಾಡೋ ಸಲುವಾಗಿ ಪೂರಿಗೆ ಬರ್ತಾನೆ ಗುರು. ಸೊ ನೀಲಮಾಧವ ಪೂಜೆ ಮಾಡೋ ಪೂರಿಗೆ ಬಂದಾಗ ಸೊ ದೇವತೆಗಳು ಆ ಒಂದು ನೀಲಮಾಧವನನ್ನು ಕರ್ಕೊಂಡು ಹೋಗಿರ್ತಾರೆ. ಸೊ ಅವಾಗ ಬಂದು ಆ ಒಂದು ರಾಜ ಬೇಸರ ಆಗ್ತದೆ. ಬೇಸರ ಆದಮೇಲೆ ಯಾವುದೋ ಒಂದು ಶಬ್ದ ಬರ್ತದೆ, ಸಮುದ್ರದಲ್ಲಿ ಒಂದು ಮದ್ದು ತೇಲಿ ಬರ್ತದೆ ಅಂತೇಳಿ ಸಮುದ್ರ ಬರ್ತದೆ. ಆ ಮದ್ದನ್ನು ತಗೊಂಡು ಅದರಿಂದ ಮೂರ್ತಿ ಮಾಡಿಬಿಟ್ಟು ಪೂಜೆ ಮಾಡು ಅಂತೇಳಿ ಒಂದು ಯಾವುದೋ ಅಂದರೆ ಗೊತ್ತಿಲ್ಲದೆ ಇರೋ ಒಂದು ಸೌಂಡ್ ಬರ್ತದೆ. ಸೊ ಮೂರ್ತಿ ಮಾಡಿಸ್ಬೇಕಪ್ಪ ಅಂತಂತ ವಿಶ್ವಕರ್ಮರಿಗೆ ಕರೆಸಿಬಿಟ್ಟು ಅವ್ರಿಗೆ ಹೇಳ್ತಾನೆ, ಹಿಂಗೆ ಮೂರ್ತಿ ಮಾಡ್ಬೇಕಂತಂದ್ರೆ ಆ ವಿಶ್ವಕರ್ಮ ಹೇಳ್ತಾನೆ. ಸೊ ನಾನು ಮೂರ್ತಿ ಮಾಡ್ತೀನಿ, ಅದು ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ, ಆದರೆ ಆ ಒಂದು ಮೂರ್ತಿ ಕಂಪ್ಲೀಟ್ ಆಗೋ ತನಕ ಯಾರು ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು ಅಂತೇಳಿ ಒಂದು ರೂಮ್ನಾಗ ಹೋಗಿ ಮೂರ್ತಿ ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಎಲ್ಲರೂ ಸರಿ ಓಕೆ ಅಂತೇಳಿ ಬಿಟ್ಬಿಡ್ತಾರೆ ಅವ್ರ ಪಾಡಿಗೆ ಅವರು.
ಸೊ ಸ್ವಲ್ಪ ದಿನ ಆದಮೇಲೆ ಮೂರ್ತಿ ಕೆತ್ತ ಸೌಂಡ್ ಬರ್ತಿರ್ತದೆ. ಸೊ ಸ್ವಲ್ಪ ದಿನ ಆದಮೇಲೆ ಮೂರ್ತಿ ಕೆತ್ತ ಸೌಂಡ್ ನಿಂತು ಬಿಡ್ತದೆ. ಸೊ ನಿಂತು ಬಿಡೋಣ ಎಲ್ಲರೂ ಪರೇಶಾನ್ ಆಗಿಬಿಡ್ತಾರೆ. 1-2 ದಿನ ನೋಡ್ತಾರೆ ಸೌಂಡೇ ಬರೋದು, ಏನೋ ಪ್ರಾಬ್ಲಮ್ ಆಗ್ಯದ ಅಂತೇಳಿ ಬಾಗಿಲು ತೆರೆದು ಬಿಡ್ತಾರೆ. ಆವಾಗ ಒಳಗೆ ವಿಶ್ವಕರ್ಮ ಕುಂತಿರ್ತಾನೆ, ಆ ಬಾಗಿಲು ತೆರಣ ಮಾಯ ಆಗಿಬಿಡ್ತಾನೆ. ಸೊ ಮಾಯಾದ ಅದ್ರ ಸಲುವಾಗಿ ಕೈ ಕಾಲಿಲ್ಲ ಈ ಒಂದು ಮೂರ್ತಿಗೆ. ಸೊ ಅದಾದಮೇಲೆ ಈ ರೀತಿ ಆಗಿದೆ ಅಂತ ಹೇಳಿದ ಮೇಲೆ ಸೊ ದೇವರೇ ಹೇಳ್ತಾರೆ ಅವಾಗ. ಸೊ ಅದೇ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತಕ್ಕಂಥದ್ದು. ಸೊ ಇಲ್ಲಿನ ಪದ್ಧತಿ. ಸೊ ಅದರ ಸಲುವಾಗಿ ಒಳಗಿರ್ತಕ್ಕಂಥ ಮೂರ್ತಿಗಳಿಗೆ ಕೈ ಇಲ್ಲ ಕಾಲಿಲ್ಲ, ಜಸ್ಟ್ ಮುಖ ಹೊಂದಿರ್ತಕ್ಕಂಥದ್ದು ಒಂದು ಪದ್ಧತಿಗಳು. ಸೊ ಅಷ್ಟೇ ಅಲ್ಲದೆ ಪೂರಿಲಿ ಇನ್ನೊಂದು ಅದ್ಭುತಗಳು ಏನೇನಪ್ಪ ಅಂತಂದರೆ, ಮೊನ್ನೆದಲ್ಲಿ ಮ್ಯಾಲೆ ಕಾಣಕತ್ತಲ್ಲ ಧ್ವಜ, ಆ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಾಗ ಆರ್ತಂತ. ಸೊ ಫಾರ್ ಎಕ್ಸಾಂಪಲ್ ಎಲ್ಲ ಧ್ವಜನೂ ಪೂರ್ವದಿಂದ ಪಶ್ಚಿಮಕ್ಕೆ ಹಾರಿದರೆ ಆ ಒಂದು ಧ್ವಜ ಐ ಹೋಪ್ ಕಾಣಕತ್ತ ಅನ್ಕೊಂತೀನಿ, ಆ ಒಂದು ಧ್ವಜ ಪಶ್ಚಿಮದಿಂದ ಪೂರ್ವಕ್ಕೆ ಆಗ್ತದೆ. ಇದು ಒಂದು. ಎರಡನೇದು ನಾನು ಈಗಾಗಲೇ ಮೆನ್ಷನ್ ಮಾಡಿರ್ತಾರೆ, ಅದು ಚಕ್ರ ಐತಲ್ಲ, ಸುದರ್ಶನ ಚಕ್ರ, ಎಲ್ಲೇ ನಿಂತು ನೋಡ್ರಿ ನಮಗೆ ಮುಖ ಮಾಡಿ ಕಾಣ್ತಿರ್ತಂತ, ಅದೊಂದು ಎರಡನೇದು. ಸೊ ಮೂರನೇದು, ಆ ಒಂದು ಧ್ವಜನ ಪ್ರತಿದಿನವೂ ಚೇಂಜ್ ಮಾಡಬೇಕು. 1800 ವರ್ಷಗಳಿಂದ ಈ ಒಂದು ಜೆಂಡನ ಚೇಂಜ್ ಮಾಡಕತ್ತಾರ ಅಂತೇಳಿ ಇಲ್ಲಿ ತನಕ ಒಂದು ದಿನ ಮಿಸ್ ಆಗಿಲ್ಲ. ಸೊ ಇದು ಮೂರನೇದಾಯಿತು. ನಾಲ್ಕನೇದು ಇನ್ನೊಂದು ಏನಪ್ಪ ಅಂತಂದರೆ, ಆ ಒಂದು ಗೋಪುರದ ಮೇಲೆ ಯಾವುದೇ ಒಂದು ಪಕ್ಷಿಗಳು ಹಾರಲ್ಲ, ನೋ ಫ್ಲೈಯಿಂಗ್ ಝೋನ್ ಅದು. ಅಲ್ಲಿ ತನಕ ಅಂದರೆ ಚಕ್ರ ಐತಲ್ಲ, ಚಕ್ರದ ಮೇಲೆ ಯಾವುದು ಹಾರಲ್ಲ. ಸೊ ಆ ಗೋಪುರ ತನಕ ಎಲ್ಲ ಪಕ್ಷಿಗಳು ಹಾರ್ತವೆ, ಬಟ್ ಅದ್ರ ಮೇಲಿಂದ ಯಾವುದು ಹಾರಿ ಬರಲ್ಲ. ಸೊ ಇದು ಒಂದು 4ನೇ ಪವಾಡ. ಯಾಕಪ್ಪ ಇದು ಜೆಂಡ ಯಾಕೆ ಉಲ್ಟಾ ಹಾರ್ತದಪ್ಪ ಅಂತಂದರೆ, ಒಂದು ಸಲ ನಾರದ ದೇವ ಪೂರಿಗೆ ವಿಸಿಟ್ ಕೊಟ್ಟಿರೋದು, ಅಂದರೆ ಭೇಟಿಯಾಗಿ ಬಂದಿರಬೇಕಾದ್ರೆ ಇಲ್ಲಿ ಬಾಗಿಲಿ ಹತ್ರ ಆಂಜನೇಯ ನಿಂತಿರ್ತಾನಂತ. ಸೊ ಒಳಗಡೆ ನಾರದ ದೇವ ಒಳಗಡೆ ಹೋದ್ಮೇಲೆ ಒಳಗಡೆ ಜಗನ್ನಾಥ ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಪಕ್ಕದಲ್ಲೇ ಬೀಚ್ ಇರೋದು. ಸೊ ಆ ಒಂದು ಬೀಚಿನ ಸೌಂಡಿಗೆ ಭಾಳ ಡಿಸ್ಟರ್ಬ್ ಆಗಿರ್ತದೆ. ಡಿಸ್ಟರ್ಬ್ ಆಗಿದ ತಕ್ಷಣ ಹೊರಗಡೆ ಬಂದು ಹನುಮಾನಿಗೆ ಹೇಳಿದರೆ, ಆ ಹನುಮಾನ್ ಏನಂತ ಹೇಳ್ತಾರಪ್ಪ ಅಂತಂದರೆ, ನಮ್ಮ ಆಂಜನೇಯ ಬಾಸು, ಆ ಒಂದು ಸೌಂಡ್ ನಮಗೆ ಬರೋಕ್ಕೆ ಹೋಗಬಾರ್ದು, ಜಗನ್ನಾಥಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿದರೆ, ಇದು ನನ್ನ ಹತ್ರ ಏನಿಲ್ಲ, ವಾಯುದೇವನ ಹತ್ರ ಹೋಗಬೇಕು. ಸೊ ಆಂಜನೇಯ ವಾಯುದೇವನ ಹತ್ರ ಹೋಗ್ತಾನೆ. ಸೊ ವಾಯುದೇವನ ಹತ್ರ ಹೋಗಿ ಕೇಳಿದರೆ ವಾಯುದೇವ ಅಂತಾನೆ. ಸೊ ಗಾಳಿನ ನಿಂದ್ರಿಸೋಕ್ಕಾಗಲ್ಲ, ಬೇಕಿದ್ರೆ ಅದ್ರ ಸುತ್ತ ನೀನು ತಿರುಗು, ಅವಾಗ ಅಪೋಸಿಟ್ ಡೈರೆಕ್ಷನಲ್ಲಿ ಇದು ಜಂಡ ಆರ್ತದ. ಸೊ ಹಂಗಾಗಿ ಅವ್ರಿಗೆ ಜಗನ್ನಾಥಗೆ ಡಿಸ್ಟರ್ಬ್ ಆಗಲ್ಲ ಅಂತೇಳಿ ಹೇಳ್ತಾನೆ. ಸೊ ಆ ಒಂದು ಕಾರಣಕ್ಕಾಗಿ ಆಂಜನೇಯ ಅದ್ರ ಸುತ್ತ ತಿರುಗಿ ಆ ಒಂದು ಗಾಳಿನ ಅಪೋಸಿಟ್ ಡೈರೆಕ್ಷನ್ ಚೇಂಜ್ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ. ಐ ಹೋಪ್ ಆ ಒಂದು ಚಕ್ರ ಸುತ್ತ ಆಂಜನೇಯ ಇನ್ನೂ ತಿರುಗಕತ್ತಾನ ಅನ್ಕೊಂತೀನಿ. ಅದ್ರ ಸಲುವಾಗಿ ಯಾವುದೇ ಒಂದು ಪಕ್ಷಿಗಳು ಕೂಡ ಆ ಒಂದು ಗೋಪುರದ ಮೇಲಿಂದ ಹಾರಲಬಹುದು. ಸೊ ಇದು ಬಂದುಬಿಟ್ಟು ಫ್ಲ್ಯಾಗ್ ಯಾಕೆ ಉಲ್ಟಾ ಆಗ್ತದೆ ಅನ್ನೋದಕ್ಕೆ ಒಂದು ರೀಸನ್. ಸೊ ನಮಗೆಲ್ಲ ಗೊತ್ತಿರ್ಬೋದು, ಪೂರಿಯ ರಥಯಾತ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಸೇರುವಂತಹ ಒಂದು ರಥಯಾತ್ರೆ ಅಂದರೆ ಪೂರಿಯ ರಥಯಾತ್ರೆ. ಇದು ಪ್ರತಿ ವರ್ಷ ಆಷಾಢದಲ್ಲಿ ನಡೆಯುತ್ತೆ. ಸೊ ಲಾಸ್ಟ್ ಜುಲೈಯಲ್ಲಿ ಆಯಿತು ಈ ವರ್ಷ. ಇದ್ರದ್ದು ಏನಪ್ಪ ಹೇಳ್ಬೇಕಪ್ಪ ಅಂತಂದರೆ, ಗುಡಿಯಿಂದ 3 ಕಿಲೋಮೀಟರ್ ದೂರ ಗುಂಡೀಚೆ ಅಂತ ಒಂದು ಗುಡಿ ಆದ. ಸೊ ಆ ಒಂದು ಗುಡಿ ತನಕ ಆ ಒಂದು ರಥ ಒಯ್ತಾರೆ. ಸೊ 9 ದಿನಗಳವರೆಗೂ ಆ ಒಂದು 3 ಮೂರ್ತಿಗಳನ್ನು ಅಲ್ಲೇ ಇಡ್ತಾರೆ. ಸೊ 9 ದಿನ ಆದಮೇಲೆ ವಾಪಸ್ ತರ್ತಾರೆ. ಸೊ ಇದ್ರ ಇತಿಹಾಸ ಏನಪ್ಪ ಅಂತಂದರೆ, ಕೃಷ್ಣ, ಸುಭದ್ರ ಮತ್ತು ಬಲರಾಮ ತಮ್ಮ ಒಂದು ಚಿಕ್ಕ ವಯಸ್ಸನ್ನ ಎಂಜಾಯ್ ಮಾಡೋ ಸಲುವಾಗಿ ಹೋಗಿರ್ತಾರೆ. ಸೊ ಅವರು 9 ದಿನ ಅಲ್ಲಿ ಎಂಜಾಯ್ ಮಾಡಿಬಿಟ್ಟು 9ನೇ ದಿನ ವಾಪಸ್ ಬರ್ತಾರೆ. ಸೊ ಅದರ ಒಂದು ರೀಸನ್ ಸಲುವಾಗಿ 9 ದಿನ ಗುಂಡೀಚೆ ಅಂತ ಗುಡಿ ಹತ್ರ ಅವ್ರು ಮೂವರ ಒಂದು ಮೂರ್ತಿಗಳನ್ನು ಇಟ್ಬಿಟ್ಟು ನೆಕ್ಸ್ಟ್ ದಿನ ಅವ್ರನ್ನ ವಾಪಸ್ ತಗೊಂಡು ಬರ್ತಾರೆ ಅಂತಕ್ಕಂಥದ್ದು. ಸೊ ಇನ್ನೊಂದೇನಪ್ಪ ಅಂದರೆ, ಗುಡಿಯ ಒಳಗಡೆ ಹೋಗ್ತೀವಲ್ಲ, ಸೊ ಎಂಟ್ರಿ ಹಾಕಲಕ್ಕ 3ನೇ ಒಂದು ಸ್ಟೆಪ್ ಆದವರು. 3ನೇ ಸ್ಟೆಪ್ಪಿಗೆ ಹೋಗ್ಕಲಕ್ಕೆ ನಾವು ಕಾಲಿಟ್ಟು ಹೋಗ್ಬೇಕು. ಬಟ್ ಬರಬೇಕಾದ್ರೆ ಆ ದಾರಿಯಿಂದ ಬರಬಾರ್ದು. ಇನ್ ಕೇಸ್ ಬಂದರೆ 3ನೇ ಸ್ಟೆಪ್ ಏನದಲ್ಲ ಅದ್ರ ಮೇಲೆ ಕಾಲಿಟ್ಟು ಬರೋಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂತಂದರೆ, ಒಂದು ಸಲ ಯಮದೇವ ಪುರಿ ಜಗನ್ನಾಥ ಹತ್ರ ಬರ್ತಾನೆ. ಜಗನ್ನಾಥನ ಹತ್ರ ಬಂದು ಎಲ್ರಿಗೂ ನೀನು ಪಾಪ ಪರಿಹಾರ ಮಾಡಿದರೆ ನನ್ನ ಕೆಲಸ ಏನಿರುತ್ತೆ ಅಂತ ಕೇಳಿದರೆ, ಸೊ ಅವಾಗ ಜಗನ್ನಾಥ ಅವ್ರು ಹೇಳ್ತಾರೆ, ಸರಿ ಜನ ಒಳಗಡೆ ಬರ್ತಾರಲ್ಲ, ಸೊ ಒಳಗಡೆ ಬರಬೇಕಾದ್ರೆ ಈ 3ನೇ ಮೆಟ್ಲ ಮೇಲೆ ಕಾಲಿಟ್ಕೊಂಬಂದರೆ ಅವರೆಲ್ಲರ ಪಾಪ ಪರಿಹಾರ ನಾನು ಮಾಡ್ತೀನಿ. ಅದೇ ಇನ್ ಕೇಸ್ ಹೊರಗಡೆ ಹೋಗಬೇಕಾದ್ರೆ ಆ ಮೆಟ್ಲ ಮೇಲೆ ಕಾಲಿಟ್ಕೊಂಡು ಹೊರಗಡೆ ಹೋದರೆ ಅವ್ರಿಗೆ ಪಾಪನ ಮತ್ತೆ ಸುತ್ಕೊಳ್ಳೋ ಥರ ಒಂದು ಇದು ಮಾಡಿರ್ತಕ್ಕಂಥದ್ದು. ಸೊ ಬಿ ಕೇರ್ಫುಲ್, ಯಾರೇ ಅಲ್ಲಿ ಒಳಗಡೆ ಹೋದಾಗ 3ನೇ ಸ್ಟೆಪ್ ಐತೆ. 3ನೇ ಸ್ಟೆಪ್ನ ಮೇಲೆ ಬರಬೇಕಾದ್ರೆ ಕಾಲಿಡಕ್ಕೆ, ಹೋಗ್ಬೇಕಾದ್ರೆ ಇಡೋದನ್ನ ಮರಿಬೇಡ್ರಿ, ಬರ್ಬೇಕಾದ್ರೆ ಇಡಕ್ಕೆ ಹೋಗ್ಬೇಡ್ರಿ. ಬೆಟ್ರ್ ಬೇರೆ ಒಂದು ರೂಟಿಗೆ ಬಂದರೆ ಚೆನ್ನಾಗಿರ್ತದೆ. ಸೊ ಇದು ಒಂದು. ಸೊ ಇನ್ನೊಂದೇನಪ್ಪ ಅಂದರೆ, ಪೂರಿ ಜಗನ್ ಒಳಗಡೆ ಮೂರ್ತಿ ಆದಲ್ಲ, ಸೊ ಅದಕ್ಕೆ ಕಣ್ಣಿಗೆ ರೆಪ್ಪೆ ಇಲ್ಲ. ಸೊ ಯಾಕಪ್ಪ ಅಂದರೆ ಅದಕ್ಕೂ ಒಂದು ಇತಿಹಾಸ. ಏನಪ್ಪ ಒಂದು ಇತಿಹಾಸಪ್ಪ ಅಂತಂದರೆ, ಸೊ ಪೂರಿ ಜಗನ್ನಾಥ ಅವರು ಯಾರ್ಯಾರು ಭಕ್ತರು ಬರ್ತಾರೆ ಅವರೆಲ್ಲರಿಗೂ ನಾನು ನೋಡಬೇಕು, ಕಣ್ಣು ಮಿಟುಕ್ಸೋದ್ರಲ್ಲಿ ಜನ ಅಷ್ಟೊಂದು ಫಾಸ್ಟ್ನ ಹೊರ ಕಳಿಸಿಬಿಡ್ತಾರೆ ಜನಕ್ಕೆ. ಸೊ ಕಣ್ಣು ಮಿಟುಕ್ಸೋರಲ್ಲಿ ನನ್ನ ಭಕ್ತರು ಮಿಸ್ ಆಗಬಾರ್ದು ಅಂತಕ್ಕಂಥದ್ದು ಆ ಒಂದು ಪೂರಿ ಜಗನ್ನಾಥನ ಒಂದು ಉದ್ದೇಶ. ಸೊ ಅದ್ರ ಸಲುವಾಗಿ ಒಳಗಡೆ ಇರೋ ಪೂರಿ ಜಗನ್ನಾಥನ ಒಂದು ಕಣ್ಣಿಗೆ ರೆಪ್ಪೆ ಇಲ್ಲ ಅಂತಕ್ಕಂಥದ್ದು.
ಸೊ 3 ರಥಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ನಂದಿಘೋಷ, ತಾಲಧ್ವಜ, ಪದ್ಮನ್ ರಥ ಅಂತಕ್ಕಂಥದ್ದು. ಆ ಒಂದು 3 ರಥಗಳನ್ನು 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗುಂಡೀಚ ಗುಡಿ ತನಕ ಎಳ್ಕೊಂಡು ಹೋಗಿ ಅಲ್ಲೇ ಇಟ್ಟು 9 ದಿನಕ್ಕೆ ವಾಪಸ್ ತಗೊಂಬರ್ತಕ್ಕಂಥದ್ದು. ಸೊ ಇದು ಬಂದುಬಿಟ್ಟು ಪೂರಿದ ಒಂದು ಒಂದು ಹಿಸ್ಟ್ರಿ ಅಂತಕ್ಕಂಥದ್ದು. ಸೊ ಇನ್ನೊಂದು ಬೆಸ್ಟ್ ಏನು ಮಾಡ್ಯಾರಪ್ಪ ಅಂತಂದರೆ, ಒಳಗಡೆ ಹೋಗಬೇಕಾದ್ರೆ ಎಲ್ಲರೂ ತಮ್ಮ ತಮ್ಮ ಚಪ್ಪಲ್ ಮತ್ತು ಮೊಬೈಲ್ಗಳನ್ನು, ಇಲ್ಲಿ ಒಂದು ಪ್ಲೇಸ್ ಐತೆ, ನಾನು ತೋರಿಸ್ತೀನಿ ಗುರು. ಸೊ ಅಲ್ಲೊಂದು ಬಿಲ್ಡಿಂಗ್ ಐತಲ್ಲ, ಅಲ್ಲಿ ಆ ಒಂದು ಪ್ಲೇಸ್ ಐತಲ್ಲ, ಆ ಒಂದು ಪ್ಲೇಸಲ್ಲಿ ಇಟ್ಕೊಟ್ಟು ಹೋಗಬೇಕು. ಒಳ್ಳೆಯ ಕೆಲಸ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಬಂದು ದರ್ಶನ ಮಾಡಬೇಕು. ಇಲ್ಲಪ್ಪ ಅಂದರೆ ಎಲ್ಲರೂ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಲಿಟ್ರಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಗುರು, ಒಳಗಡೆ ಹೋಗಿದ್ದೆ, ಎಲ್ಲರೂ ಲಿಟ್ರಲಿ ಹಿಂಗೆ ಒದ್ರಕತ್ತಾರ, ಜೈ ಜಗನ್ನಾಥ್ ಜೈ ಜಗನ್ನಾಥ್. ನಾನು ಲಿಟ್ರಲ್ ಸ್ಟ್ರಕ್ ಆಗಿಬಿಟ್ಟಿನಿ. ಯಾಕಂದರೆ ಆ ಮೂರ್ತಿ ನೋಡಿದ ತಕ್ಷಣ ನೀವೇನಂದ್ರೆ ಅನ್ಕೊಳ್ರಿ, ಗೂಸ್ ಬಂಪ್ಸ್ ಹೆಂಗೆ ಬಂತಂದ್ರೆ ಗುರು. ಸೊ ಫಸ್ಟು ಚಾರ್ಧಾಮ್ಗಳಲ್ಲಿ ಒಂದಾಗಿರ್ತಕ್ಕಂತಹ ಪೂರಿನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ 3 ಆದ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು ನನಗೆ. ಸೊ ಈ ಸಪೋರ್ಟ್ ಹಿಂಗೆ ಇತ್ತು ಅಂದರೆ ನೆಕ್ಸ್ಟ್ ಒಳ್ಳೆ ಪ್ಲೇಸ್ನ ನಾನು ಚೂಸ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಪೂರಿಯ ಒಂದು ಹಿಸ್ಟ್ರಿ. ಇನ್ನೊಂದು ಮೇನ್ ಹೇಳ್ಬೇಕಪ್ಪ ಅಂತಂದರೆ, ನಾನು ಒಳಗಡೆ ಆನಂದ್ ಬಜಾರ್ ಅಂತಕ್ಕಂಥದ್ದು ಒಂದಿದೆ ಇರೋದು. ಯಾರಕ್ಕೆ ಹೆಂಗೆ ನೋಡೋದು, ಆನಂದ್ ಬಜಾರ್ನ ಒಳಗಡೆ ಪ್ರಸಾದ ಇರುತ್ತೆ. ಸೊ ನಾನು ಇವತ್ತು ಹೋಗಿಲ್ಲ. ಸೊ ಯಾಕಪ್ಪ ಅಂತಂದರೆ ಒಳಗಡೆ ಫ್ಲ್ಯಾಗ್ ತೋರಿಸ್ಬೇಕಿತ್ತು, ಹಂಗಾಗಿ ನಾನು ಅರ್ಜೆಂಟಲ್ಲಿ ಬಂದೆ. ಸೊ ನಾಳೆ ಸಾಯಂಕಾಲ ನಾನು ವಾಪಸ್ ರಿಟರ್ನ್ ಆಗೋದು. ಅಷ್ಟರಲ್ಲಿ ನಾನು ಇನ್ನೊಂದು ಸಲ ಆನಂದ್ ಬಜಾರ್ಗೆ ಹೋಗಿ ಪ್ರಸಾದ ತಗೊಂಡು ಅದ್ರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ ಗೈಸ್. ಸೊ ಏನಪ್ಪ ಅಂದರೆ ನಿನ್ನೆ ನಾನು ಒಳಗೆ ಮಹಾಪ್ರಸಾದ ತಗೊಂಡಿರಲಿಲ್ಲ. ಸೊ ಅದ್ರ ಸಲುವಾಗಿ ಇವತ್ತು ಮತ್ತೊಂದು ಸಲ ಬಂದು ದರ್ಶನ ಮಾಡಿಕೊಂಡು ಮಹಾಪ್ರಸಾದ ತಗೊಂಡು ಬಂದೀನಿ. ಇವಾಗ ಹೆಂಗಿರ್ತಪ್ಪ ಅಂದರೆ ಒಳಗೆ ಇಲ್ಲಿಂದು ಮಹಾಪ್ರಸಾದ ಒಂದು ದಿನವೂ ಹೆಚ್ಚಿಗೂ ಆಗಲ್ಲ ಅಂತ, ಕಡಿಮೆನೂ ಬೀಳಲ್ಲ ಅಂತ. ಎಷ್ಟನ ಜನರು ಬರಲಿ, ಹೆಚ್ಚಿಗೂ ಆಗಲ್ಲ, ಕಡಿಮೆನೂ ವೇಸ್ಟ್ ಅಂತೂ ಆಗೋದೇ ಇಲ್ಲ ಒಂದು. ಸೊ ಒಳಗೆ ಮಹಾಪ್ರಸಾದ ಎಲ್ಲರೂ ಟ್ರೈ ಮಾಡಲೇಬೇಕು. ಒಂದು 100 ರೂಪಾಯಿ 200 ರೂಪಾಯಿ ಹಂಗೆ ಕೊಡ್ತಾರೆ. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ ಮಹಾಪ್ರಸಾದ ಒಳಗಡೆ ಇರ್ತಕ್ಕಂಥ ಮಹಾಪ್ರಸಾದ. ಅದಾದಮೇಲೆ ಹೊರಗೆ ಭಾಳ ಜನ ಅಂತಿರ್ತಾರೆ, ಪೂಜೆ ಮಾಡಿಸಿ ಯಾರಿಗೂ ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ ಸೈಲೆಂಟಾಗಿ ಹೋಗ್ರಿ. ಒಳಗೆ ಹೋಗಿ ದೇವ್ರದ್ದು ಆರಾಮ್ ದರ್ಶನ ಮಾಡ್ಕೊಂಬರ್ರಿ. ಸೊ ಡೈಲಿ ದೇವರಿಗೆ 56 ಐಟಮ್ಸು ಊಟನ ಮುಟ್ಟಿಸ್ತಾರಂತ. ಸೊ ಅದ್ರದ್ದು 56 ಊಟ ಮುಟ್ಟಿಸ್ತಾರೆ. ಅದಕ್ಕೆ ಚಪ್ಪನ್ ಭೋಗ ಅಂತಾರಂತ. 500 ಜನ ಅಡುಗೆ ಮಾಡೋರು, 300 ಜನ ಅಡುಗೆ ಮಾಡೋರಿಗೆ ಹೆಲ್ಪರ್ ಸಹಾಯ ಮಾಡೋರು ಅಂತ. ಒಂದು ದಿನವೂ ಊಟ ವೇಸ್ಟ್ ಆಗಲ್ಲ, ಒಂದು ದಿನವೂ ಕಡಿಮೆ ಬೀಳಲ್ಲ, ಹೆಚ್ಚಿಗೂ ಆಗಲ್ಲ. ಸೊ ಒಳಗೆ ಆನಂದ್ ಬಜಾರ್ ಅಂತೇಳಿ ಒಂದು ಆನಂದ್ ಬಜಾರ್ ಅದ, ಅದರೊಳಗೆ ಮಹಾಪ್ರಸಾದ ಎಲ್ಲರೂ ಟ್ರೈ ಮಾಡಿರಿ. ಯಾಕಪ್ಪ ಅಂದ್ರೆ ಅದು ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತದೆ. ಒಂದು 100 ರೂಪಾಯಿ 200 ರೂಪಾಯಿ ಕಾಣ್ತಾರೆ, ಅದು ಬಿಟ್ಟರೆ ಏನಿಲ್ಲ. ಸೊ ಇದು ಬಂದುಬಿಟ್ಟು ಪೂರಿದು ಪ್ರಸಾದದ ಬಗ್ಗೆ ಅಷ್ಟೇ. ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಫಸ್ಟ್ ಪಾರ್ಟು. ಯಾರು ಲೈಕ್ ಮಾಡಿದ್ರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ನೆಕ್ಸ್ಟ್ ಟೈಮ್ ಎಲ್ಲ ಟ್ರಿಪ್ಪದ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಗಾಯ್ಸ್. ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.